ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 20. ಮರುದಿನ ಹಿಂದಿನ ದಿನಗಳಿಗಿಂತ ಹೆಚ್ಚು ಆರಾಮವಾಗಿತ್ತು. ಅವನಿ ಕನ್ನಡಿಯ ಮುಂದೆ ಯಾವ ಡ್ರೆಸ್ ಧರಿಸುವುದು ಎಂಬ ಗೊಂದಲದಲ್ಲಿದ್ದಳು. ಯೋಚಿಸಿ ನಂತರ ಕೊನೆಗೆ ಲೈಟ್ ಕಲರ್ ಸಲ್ವಾರ್ ಕಮೀಸ್ ಆರಿಸಿಕೊಂಡಳು. ಅತ್ಯಂತ ಸರಳ ಮತ್ತು ಆರಾಮದಾಯಕ. ಅವಳ ಹೆಗಲ ಮೇಲೆ ದುಪ್ಪಟ್ಟ ಸಡಿಲವಾಗಿ ಕುಳಿತಿತ್ತು. ಅದರ ಒಂದು ತುದಿ ಮುಂದೆ ಬಿದ್ದಿದ್ದರೆ ಇನ್ನೊಂದು ತೋಳಿನ ಕೆಳಗೆ ಸಹಜವಾಗಿ ಸಿಕ್ಕಿಕೊಂಡಿತ್ತು. ಯಾವುದೇ ಬೇರೆ ಆಭರಣಗಳಿರಲಿಲ್ಲ. ಕಿವಿಯಲ್ಲಿ ಪುಟ್ಟ ಓಲೆಗಳು ಮತ್ತು ಕೈಯಲ್ಲಿದ್ದ ಒಂದು ತೆಳುವಾದ ಬಳೆ. ಪಾವನಿ ಈಗಾಗಲೇ ಸಿದ್ಧವಾಗಿ ಬಾಗಿಲ ಬಳಿ ನಿಂತಿದ್ದಳು. ತುಂಬ ಸಿಂಪಲ್ ಆಗಿ ರೆಡಿಯಾಗಿದ್ದಿಲ್ಲಕ್ಕ? ಪಾವನಿ ತನ್ನ ದುಪ್ಪಟ್ಟ ಸರಿಪಡಿಸಿಕೊಳ್ಳುತ್ತಾ ಕೇಳಿದಳು. ಮತ್ತೇನು, ಮದುವೆ ಮನೆಗೆ ಹೋಗ್ತಾ ಇರೋದಾ? ಊರು ಸುತ್ತೋಗ್ತಾನೆ ಎಂದು ನಕ್ಕಳು ಅವನಿ. ಅಷ್ಟರಲ್ಲಿ ಆದಿತ್ಯ ಬಂದಿದ್ದ. ಅವಳ ಎದೆಯಲ್ಲಿ ಒಂದು ರೀತಿಯ ಉತ್ಸಾಹ. ಅದು ನರ್ವಸ್ನೆಸ್ ಅಲ್ಲ, ಎಕ್ಸೈಟ್ಮೆಂಟ್ ಕೂಡ ಅಲ್ಲ. ಎರಡರ ನಡುವಿನ ಯಾವುದೋ ಒಂದು ಹೊಸ ಅನುಭವ ಅವಳಿಗೆ. ಆದಿತ್ಯ ಕೂಡ ಯಾವುದೂ ವಿಶೇಷವಾದ ತಯಾರಿ ಮಾಡಿಕೊಂಡಿರಲಿಲ್ಲ. ಒಂದು ಸಾಮಾನ್ಯ ಶರ್ಟ್, ಮಡಚಿದ ತೋಳುಗಳು, ಸಾದಾ ಪ್ಯಾಂಟ್ ಮತ್ತು ಹಳ್ಳಿಯ ಧೂಳು ಮೆತ್ತಿದ್ದ ಸ್ಯಾಂಡಲ್ಸ್. ಅವನ ತಲೆಗೂದಲು ಇನ್ನೂ ಸರಿಯಾಗಿ ಬಾಚಿರಲಿಲ್ಲ. ಅದನ್ನು ಸರಿಪಡಿಸುವ ಗೋಜಿಗೆ ಅವನು ಹೋದಂತಿರಲಿಲ್ಲ. ಅವಳನ್ನು ನೋಡಿದ ತಕ್ಷಣ ಅವನು ನಕ್ಕು, ರೆಡಿನಾ ಎಂದ. ಪಾವನಿ ಖುಷಿಯಿಂದ ಅವನಿಗೆ ವಿಶ್ ಮಾಡಿ ಹಿಂದಿನ ಸೀಟಿನಲ್ಲಿ ಕುಳಿತಳು. ಅವನಿ ಮುಂಭಾಗದ ಸೀಟಿನಲ್ಲಿ ಕುಳಿತು ಬಾಗಿಲನ್ನು ಜಾಗ್ರತೆಯಾಗಿ ಹಾಕಿ ಅರಿವಿಲ್ಲದೆಯೇ ತನ್ನ ದುಪಟ್ಟಾವನ್ನು ಸರಿಪಡಿಸಿಕೊಂಡಳು. ಕಾರು ಚಲಿಸಲು ಶುರು ಮಾಡಿದಾಗ ಅಲ್ಲಿ ಒಂದು ಮೌನ ಆವರಿಸಿತ್ತು. ಕೆಲವು ನಿಮಿಷಗಳ ನಂತರ ಆದಿತ್ಯ ಅವಳನ್ನು ಒಮ್ಮೆ ನೋಡಿ, ಈ ಡ್ರೆಸ್ ನಿಂಗೆ ಚೆನ್ನಾಗಿ ಕಾಣ್ತಿದೆ ಎಂದ, ರಸ್ತೆಯನ್ನೇ ನೋಡುತ್ತಾ. ಸಿಂಪಲ್ ಬಟ್. ಅವನಿ ಹುಬ್ಬು ಏರಿಸಿ ಅವನನ್ನು ನೋಡಿದಳು. ಬರೀ ಈ ಡ್ರೆಸ್ಸಲ್ಲಿ ಮಾತ್ರನಾ ಎಂದು ರೇಗಿಸಿದಳು. ಆದಿತ್ಯನಿಗೆ ಅವಳ ತುಂಟತನ ಅರ್ಥವಾಯಿತು. ಓಹೋ, ಅಂದರೆ ನೀನು ಎಲ್ಲದರಲ್ಲೂ ಸುಂದರವಾಗಿ ಕಾಣ್ತೀಯ ಅಂತ ನಿನ್ನ ಅರ್ಥನಾ? ಅವಳು ಗಂಭೀರವಾಗಿ ತಲೆಯಲ್ಲಾಡಿಸಿದಳು. ಹೌದು, ಮತ್ತೆ ನಾನು ಸುಂದ್ರಿನೇ ಎಂದಾಗ ಹಿಂದಿನ ಸೀಟಿನಿಂದ ಪಾವನಿ ನಕ್ಕಳು. ದೇವಸ್ಥಾನದ ಪ್ರವೇಶದ್ವಾರ ತಲುಪಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಹಳೆಯ ಕಲ್ಲಿನ ಮೆಟ್ಟಿಲುಗಳ ಹತ್ತಿರ ಒಂದು ದೊಡ್ಡ ಅಶ್ವತ್ಥ ಮರದ ನೆರಳಿನಲ್ಲಿ ಕಾರು ನಿಂತಿತ್ತು. ಕಾರ್ತಿಕ್ ಈಗಾಗಲೇ ಅಲ್ಲಿದ್ದ. ಅವನು ದೇವಸ್ಥಾನದ ಗೇಟಿನ ಬಳಿ ಫೋನ್ ಹಿಡಿದು ಸೋಮಾರಿಯಂತೆ ಆ ಕಡೆ ಈ ಕಡೆ ನೋಡುತ್ತಾ ನಿಂತಿದ್ದ. ಬಹಳ ಹೊತ್ತಿನಿಂದ ಕಾಯುತ್ತಿದ್ದರೂ ಅವನಿಗೆ ಅದರಲ್ಲಿ ಯಾವುದೇ ಬೇಸರವಿದ್ದಂತೆ ಇರಲಿಲ್ಲ. ಕಾರು ಕಂಡ ತಕ್ಷಣ ಅವನು ನೇರವಾಗಿ ನಿಂತು ಕೈ ಬೀಸಿದ. ಕಾರ್ತಿಕ್, ಇವಳು ಪಾವನಿ ನೆನಪಿದ್ಯಾ ಎಂದು ಆದಿತ್ಯ ಹೇಳುತ್ತಿದ್ದಂತೆ, ನಂಗಂತೂ ಇವ್ರು ನೆನಪಿದೆ, ಎಂಗೇಜ್ಮೆಂಟ್ ದಿನ ನೋಡಿದ್ನಲ್ವಾ, ಕ್ಯಾಮ್ರಾಮನ್ ಕಾರ್ತಿಕ್ ಎಂದಳು ಪಾವನಿ ನಗುತ್ತಾ. ಓಹೋ, ನೆನಪಿದ್ಯಾ ಕೇಳಿದ ಕಾರ್ತಿಕ್ ಅಚ್ಚರಿಯಿಂದ ಕಣ್ಣು ಮಿಟುಕಿಸಿ. ಅವಳು ತಲೆಯಲ್ಲಾಡಿಸಿದಳು. ನೆನಪಿದೆ ಕಾರ್ತಿಕ್ ಅಣ್ಣ ಎಂದಳು. ಅಣ್ಣ ಅಂದ್ಯಾ ಎಂದವನು. ಸರಿ ಹಾಗಾದ್ರೆ ಎಂದು ನಗುತ್ತಾ ಅವಳನ್ನು ತಂಗಿ ಮಾಡಿಕೊಂಡ. ಈಗ ಎಲ್ಲಿಗೆ ಹೋಗೋದು ಆದಿತ್ಯ ಎಂದು ಕೇಳಿದಳು ಅವನಿ. ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕು ಬನ್ನಿ ಎಂದ ಆದಿತ್ಯ. ಎಲ್ಲರೂ ಹೊರಟರು. ಅವರು ನದಿದಂಡೆಯನ್ನು ನಿಧಾನವಾಗಿ ತಲುಪಿದರು. ನೀರಿನ ಪಕ್ಕದಲ್ಲೇ ಸಾಗುವ ಆ ಮಣ್ಣಿನ ಹಾದಿಯಲ್ಲಿ ಅವರ ಹೆಜ್ಜೆಗಳು ಮೆತ್ತಗೆ ಸದ್ದು ಮಾಡುತ್ತಿದ್ದವು. ನದಿ ಶಾಂತವಾಗಿ ಹರಿಯುತ್ತಿತ್ತು. ಆ ನಿಶ್ಚಲ ನೀರಿನ ಮೇಲೆ ಎಲ್ಲೋ ಒಬ್ಬರು ಎಸೆದ ಕಲ್ಲಿನಿಂದ ಉಂಟಾದ ಸಣ್ಣ ಶಬ್ದಗಳಷ್ಟೇ ಕೇಳುವಂತಿದ್ದವು. ಸೂರ್ಯ ಇನ್ನೂ ಮೇಲಿದ್ದರೂ ಗಾಳಿಯಲ್ಲಿ ಒಂದು ರೀತಿಯ ಹಿತವಾದ ತಂಪಿತ್ತು. ನೀರನ್ನು ನೋಡುವಂತಿದ್ದ ಒಂದು ದೊಡ್ಡ ಬಂಡೆಯ ಬಳಿ ಆದಿತ್ಯ ನಿಂತ. ಸ್ವಲ್ಪ ಹೊತ್ತು ಇಲ್ಲೇ ಕೂರೋಣ ಎಂದ ಅವನು. ತನ್ನ ನೆನಪಿನಲ್ಲಿದ್ದ ಜಾಗ ಈಗಲೂ ಹಾಗೆಯೇ ಇದೆಯೇ ಎಂದು ಪರೀಕ್ಷಿಸುವಂತೆ ಸುತ್ತಲೂ ಕಣ್ಣಾಡಿಸಿದ. ಆಮೇಲೆ ಇನ್ನೊಂದು ಜಾಗ ತೋರಿಸ್ತೀನಿ, ಹತ್ರದಲ್ಲೇ ಒಂದು ಪುಟ್ಟ ಗುಡ್ಡ ಇದೆ, ಅಲ್ಲಿಂದ ಸೂರ್ಯಾಸ್ತ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿಂದ ಹೊರಟು ಸೂರ್ಯಾಸ್ತ ನೋಡಿ ಮನೆಗೆ ಹೋಗೋಣ ಎಂದ. ಅವನಿ ಮೌನವಾಗಿ ತಲೆಯಲ್ಲಾಡಿಸಿದಳು. ಮೊದಲು ಆ ಜಾಗದ ಸೌಂದರ್ಯವನ್ನು ಕಣ್ತುಂಬ ತುಂಬಿಕೊಂಡಳು. ನದಿಯ ಹತ್ತಿರ ಹೋಗಿ ನಿಧಾನವಾಗಿ ಹರಿಯುವ ನೀರನ್ನು ದಿಟ್ಟಿಸಿದಳು. ಈ ಜಾಗ ತುಂಬ ಶಾಂತವಾಗಿದೆ ಎಂದಳು ಅವನಿ. ಇದು ಬರೀ ಮೌನವಲ್ಲ, ಎಲ್ಲರ ಮಾತು ಕೇಳಿಸ್ಕೊಳ್ಳುವಂಥ ಮೌನ ಎಂದ ಆದಿತ್ಯ. ಅವಳು ಕೆಳಗೆ ಬಾಗಿ ಒಂದು ಪುಟ್ಟ ಕಲ್ಲನ್ನು ಎತ್ತಿಕೊಂಡು ಬೆರಳುಗಳ ನಡುವೆ ತಿರುಗಿಸಿದಳು. ನಂಗೆ ಇಂಥ ಜಾಗಗಳಂದರೆ ತುಂಬ ಇಷ್ಟ, ಆದರೆ ಕೆಲವೊಮ್ಮೆ ಇವು ತುಂಬ ಯೋಚನೆ ಮಾಡೋ ಥರ ಮಾಡುತ್ತೆ ಎನ್ನುತ್ತಾ ಅವಳು ಆ ಕಲ್ಲನ್ನು ನದಿಗೆ ಎಸೆದಳು. ಅದು ಮೆಲ್ಲಗೆ ಟಪಕ್ಕೆಂದು ಸದ್ದು ಮಾಡುತ್ತಾ ನೀರಿನಲ್ಲಿ ಮಾಯವಾಯಿತು. ಹಿಂದೆ ವೃತ್ತಾಕಾರದ ಅಲೆಗಳನ್ನು ಬಿಟ್ಟು ಹೋಯಿತು.
ಆದಿತ್ಯ ಅವಳ ಮುಖ ನೋಡುವ ಬದಲು ಆ ಅಲೆಗಳನ್ನೇ ನೋಡುತ್ತಾ, ಇದು ನನ್ನ ಜಾಗ, ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾನು ಪ್ರತಿದಿನ ಇಲ್ಲಿಗೆ ಬರ್ತಿದ್ದೆ ಎಂದ. ಅವನ ದನಿಯಲ್ಲಿ ಯಾವುದೇ ಬೇಸರವಿರಲಿಲ್ಲ, ಬರೀ ಸತ್ಯವಿತ್ತು. ನಂಗೆ ಸಿಟ್ಟು ಬಂದಾಗ, ಗೊಂದಲವಾದಾಗ, ಖುಷಿಯಾದಾಗ ಅಥವಾ ನನ್ನ ಭಾವನೆಗಳೇ ನಂಗೆ ಅರ್ಥವಾಗದಿದ್ದಾಗ ನಾನು ಇಲ್ಲಿಗೆ ಬರ್ತಿದ್ದೆ. ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಕೂರ್ತಿದ್ದೆ. ಹೇಗೋ ಈ ಜಾಗ ನನಗಾಗಿ ಎಲ್ಲನೂ ನಿಭಾಯಿಸ್ತಿತ್ತು ಎಂದು ಮಾತು ಮುಂದುವರೆಸಿದ್ದ. ಅವನಿ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಲಿಲ್ಲ. ಇನ್ನೊಂದು ಕಲ್ಲನ್ನು ಎತ್ತಿಕೊಂಡಳು. ಆದರೆ ಈ ಬಾರಿ ತಕ್ಷಣ ಎಸೆಯಲಿಲ್ಲ. ಯಾಕೆ ಅಂತ ನಂಗೆ ಅರ್ಥ ಆಗ್ತಿದೆ. ಇದು ಯಾವುದೇ ಪ್ರಶ್ನೆ ಕೇಳಲ್ಲ, ನಮ್ಮನ್ನು ಜಡ್ಜ್ ಮಾಡಲ್ಲ ಎಂದು ನಿಧಾನವಾಗಿ ಹೇಳಿ ಅವಳು ವಿಷಾದದ ನಗೆ ನಕ್ಕಳು. ಮತ್ತೆ ಮುಂದುವರೆಸಿದವಳು, ಆದರೆ ಇಂಥ ಜಾಗಗಳ ಸಮಸ್ಯೆ ಏನಂದರೆ ನಾವು ಯಾವುದನ್ನು ಅನುಭವಿಸ್ಬಾರ್ದು ಅಂದ್ಕೊಳ್ತೀವೋ ಅದನ್ನೇ ಇದು ನೆನಪಿಸುತ್ತೆ. ಈ ಬಾರಿ ಅವಳು ಸ್ವಲ್ಪ ಜೋರಾಗಿಯೇ ಕಲ್ಲೆಸೆದಳು. ಆದಿತ್ಯ ಕುತೂಹಲದಿಂದ ಅವಳ ಕಡೆ ತಿರುಗಿದ. ಅಂದರೆ ನಿಂಗೆ ಯಾವುದನ್ನಾದರೂ ಅನುಭವಿಸೋದು ಇಷ್ಟ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ದ. ಅವಳು ತಮಾಷೆಯಾಗಿ ಅವನನ್ನು ನೋಡುತ್ತಾ, ಇಷ್ಟ ಆಗತ್ತೆ, ಅದಕ್ಕೆ ಅಲ್ವಾ ನಾನು ತುಂಬ ಜಾಗ್ರತೆಯಾಗಿರೋದು ಎಂದು ಉತ್ತರಿಸಿದಳು. ಅವನು ಮೆಲ್ಲಗೆ ನಕ್ಕು ತಲೆ ಅಲ್ಲಾಡಿಸಿದ. ತುಂಬ ಡೇಂಜರಸ್ ವಿಷಯಗಳನ್ನು ಬಹಳ ಕ್ಯಾಶುವಲ್ ಆಗಿ ಹೇಳ್ತೀಯ ನೀನು ಎಂದ. ಮತ್ತೆ ಗೊತ್ತಿದ್ದು ನೀವೇ ಅಲ್ವಾ ನನ್ನನ್ನು ಇಂಥ ಡೇಂಜರಸ್ ಜಾಗ ಕರ್ಕೊಂಡು ಬಂದಿದ್ದು. ಅವಳು ತಿರುಗೇಟು ನೀಡಿದಳು. ಅವಳ ತುಟಿಗಳ ಮೇಲೆ ಒಂದು ಆತ್ಮವಿಶ್ವಾಸದ ನಗು ಇತ್ತು. ಇದು ಯಾರ ತಪ್ಪು? ಅವನು ನಕ್ಕವನೇ ಒಂದು ಕಲ್ಲನ್ನು ತೆಗೆದು ನೀರ ಮೇಲೆ ನೆಗೆಯುವಂತೆ ಎಸೆದ. ಹಾಗಾದರೆ ನಾನಿನ್ನನ್ನು ಯಾವುದಾದ್ರೂ ಸದ್ದು ಇರೋ ಜಾಗಕ್ಕೆ ಕರ್ಕೊಂಡು ಹೋಗಬೇಕಿತ್ತು ಎಂದ ಆದಿತ್ಯ. ಅವಳು ಆ ಕಲ್ಲು ನೀರಿನಲ್ಲಿ ಮುಳುಗುವುದನ್ನೇ ನೋಡುತ್ತಾ, ಬೇಡ, ಇಂಥ ಶಾಂತವಾದ ಜಾಗಗಳೇ ನಿಮಗೂ ಒಪ್ಪುತ್ತೆ ಎಂದು ಅವಳು ಅವನನ್ನು ಓರೆಗಣ್ಣಿನಿಂದ ನೋಡುತ್ತಾ ಹೇಳಿದಳು. ಮತ್ತೆ ಯಾರಾದರೂ ನನ್ನನ್ನು ಇಂಥ ಜಾಗಗಳಿಗೆ ಕರ್ಕೊಂಡು ಬಂದರೆ ನಂಗೆ ಅವ್ರ ಮೇಲೆ ಇಷ್ಟ ಶುರುವಾಗ್ಬಿಡುತ್ತೆ. ಅವಳು ಅದನ್ನು ತುಂಬ ಹಗುರವಾಗಿ ರೇಗಿಸುವಂತೆ ಹೇಳಿದರೂ ಅವನ ಕಣ್ಣಿನಿಂದ ದೃಷ್ಟಿ ಸರಿಸಲಿಲ್ಲ. ಆದಿತ್ಯ ಒಂದು ಕ್ಷಣ ಸುಮ್ಮನಾಗಿದ್ದ. ನಂತರ ಏನೋ ಒಂದು ಅನಿಶ್ಚಿತತೆಯಿಂದ ನಕ್ಕ. ಹಾಗಾದರೆ ನಾನು ಇನ್ಮೇಲೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬರೋದನ್ನು ನಿಲ್ಲಿಸಬೇಕು ಅನ್ಸುತ್ತೆ, ಇಲ್ದಿದ್ರೆ ನಾನು ಸಂಕಷ್ಟಕ್ಕೆ ಸಿಲ್ಕೋದು ಗ್ಯಾರಂಟಿ ಎಂದ ತಮಾಷೆಯಾಗಿ. ಈಗಾಗಲೇ ತಡವಾಗ್ಬಿಟ್ಟಿದೆ, ಕರ್ಕೊಂಡು ಬಂದುಬಿಟ್ಟಿದ್ದೀರಾ ಅಲ್ವಾ ಎಂದು ಅವನಿ ನಕ್ಕಿದ್ದಳು. ಕೆಲವು ಕ್ಷಣಗಳ ಕಾಲ ಇಬ್ಬರು ಏನೂ ಮಾತಾಡದೆ ಅಲ್ಲಿಯೇ ನಿಂತರು. ತಂಗಾಳಿ ಬೀಸಿದಾಗ ಅವನಿಯ ದುಪಟ್ಟ ಸ್ವಲ್ಪ ಮೇಲೆದ್ದಿತು. ಅವಳು ಅರಿವಿಲ್ಲದೆಯೇ ಅದನ್ನು ಹಿಡಿದುಕೊಂಡಳು. ಆದಿತ್ಯನ ಕಣ್ಣುಗಳು ಎಂದಿನಂತೆ ಈ ಪುಟ್ಟ ಪುಟ್ಟ ವಿಷಯಗಳನ್ನೇ ಗಮನಿಸುತ್ತಿದ್ದವು. ಇವತ್ತು ನೀನು ಸೈಲೆಂಟ್ ಆಗಿಲ್ಲ ಎಂದ ಆದಿತ್ಯ ಮೆಲ್ಲಗೆ. ಅವಳು ಅವನ ಕಡೆ ತಿರುಗಿ, ಇದೊಂದು ಕಂಪ್ಲೇಂಟಾ? ಯಾಕಂದರೆ ನನಗೆಲ್ಲಾದರೂ ಕಂಫರ್ಟೇಬಲ್ ಅನಿಸಿದ್ರೆ ನಾನು ಸುಮ್ಮನಿರಲ್ಲ ಎಂದು ಕೈ ಕಟ್ಟಿಕೊಂಡು ಕೇಳಿದಳು. ಅವನು ಮಂದಹಾಸದಿಂದ, ಇಲ್ಲ, ಅದು ನಂಗೆ ಸಮಾಧಾನ ಕೊಡುತ್ತೆ, ನನಗೆ ಈ ಅವನಿಯೇ ಜಾಸ್ತಿ ಇಷ್ಟ ಎಂದ. ಅಂದರೆ ಎದುರು ಮಾತಾಡೋ ಅವನಿನ? ಅವಳು ಹುಬ್ಬೇರಿಸಿ ಕೇಳಿದಳು. ಹೌದು, ಮತ್ತೆ ನದಿ ಕಲ್ಲೆಸೆಯೋ ಅವನಿ ಕೂಡ ಎಂದು ನಕ್ಕ. ಅವಳು ನಕ್ಕಳು. ಆ ನಗು ತುಂಬ ನೈಸರ್ಗಿಕವಾಗಿತ್ತು. ಪಾವನಿ ಮತ್ತು ಕಾರ್ತಿಕ್ ಇವರಿಗೆ ತೊಂದರೆ ಕೊಡುವುದು ಬೇಡ ಎಂದು ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತಿದ್ದರು. ಸರಿ, ಈಗ ನೀವು ಲೆಕ್ಚರರ್ ಅಲ್ವಾ? ಪಾವನಿ ಕೇಳಿದಳು. ಹೌದು, ಆದರೆ ಕೆಲವೊಮ್ಮೆ ಇನ್ನೂ ಆಶ್ಚರ್ಯ ಅನಿಸುತ್ತೆ ನಾನು ಲೆಕ್ಚರರ್ ಅಂತ ಅವನು ನಗುನಗುತ್ತಾ ಹೇಳಿದ್ದ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದಾ? ಹೌದು ಎಂದಿದ್ದ ಕಾರ್ತಿಕ್. ಪಾವನಿ ಹಲ್ಲು ಕಿರಿಯುತ್ತಾ ಕೇಳಿದಳು. ಹಾಗಾದರೆ ನಾನಿನ್ಮೇಲೆ ನಿಮ್ಮನ್ನು ಸರ್ ಅಂತ ಕರಿಬೇಕಾ? ಬೇಡವೇ ಬೇಡ, ಅಣ್ಣ ಅನ್ನೋದೇ ಸಾಕು ಮಾರೈತಿ ಎಂದ ತಕ್ಷಣ, ಸರಿ ಕಾರ್ತಿಕ್ ಅಣ್ಣ ಎಂದು ನಕ್ಕಿದ್ದಳು ಪಾವನಿ. ನಗು ಸಾಂಕ್ರಾಮಿಕವಾಗಿತ್ತು. ಹೀಗೆ ಕಾಲೇಜು, ಟೀಚಿಂಗ್ ಮತ್ತು ಹಳ್ಳಿ ಜೀವನದ ಬಗ್ಗೆ ಹರಟೆ ಹೊಡೆಯುತ್ತಾ ಕುಳಿತಿದ್ದರು ಅವರಿಬ್ಬರು. ನದಿ ದಂಡೆಯ ಬಳಿ ಸಮಯ ತೀವ್ರಗತಿಯಲ್ಲಿ ಸಾಗುತ್ತಿರುವಂತೆ ಭಾಸವಾಯಿತು. ಸೂರ್ಯ ಮೆಲ್ಲಗೆ ಮುಳುಗಲು ಶುರು ಮಾಡಿದ್ದ. 6 ಗಂಟೆ ಆಗಲು ಇನ್ನು ಹೆಚ್ಚು ಸಮಯವಿರಲಿಲ್ಲ. ದೂರದಲ್ಲಿದ್ದ ಪುಟ್ಟ ಗುಡ್ಡದ ಕಡೆ ಆದಿತ್ಯ ನೋಡಿದ. ಬಾ, ಅಲ್ಲಿಂದ ನೀ ನನ್ನ ಜೊತೆ ಸೂರ್ಯಾಸ್ತ ನೋಡಬೇಕು ಅಂತ ನಂಗೆ ಆಸೆ ಎಂದ ಆದಿತ್ಯ. ಅವನಿ ಮತ್ತೊಮ್ಮೆ ನದಿಯನ್ನು ನೋಡಿ ನಂತರ ಅವನನ್ನು ನೋಡಿದಳು. ಸರಿ, ಆದರೆ ಅವಸರ ಮಾಡಬೇಡಿ ಎಂದಳು. ಅವನು ನಗುತ್ತಾ ಹೇಳಿದ, ಖಂಡಿತ ಮಾಡಲ್ಲ. ಇಬ್ಬರು ಹೊರಟರು. ಅವರು ಆ ಎತ್ತರದ ಜಾಗವನ್ನು ತಲುಪುವಷ್ಟರಲ್ಲಿ ಸೂರ್ಯ ಮುಳುಗಲು ಶುರು ಮಾಡಿದ್ದ. ಅಲ್ಲಿಂದ ನೋಡಿದರೆ ಇಡೀ ಭೂಮಿ ತೆರೆದುಕೊಂಡಂತೆ ಭಾಸವಾಗುತ್ತಿತ್ತು. ಬಣ್ಣಗಳು ಬದಲಾಗುತ್ತಿದ್ದ ಆಕಾಶ, ಮೆಲ್ಲಗೆ ಆವರಿಸುತ್ತಿದ್ದ ಸಂಜೆಯ ಕತ್ತಲೆ. ತಂಗಾಳಿ ಬೀಸಿದಾಗ ಕೆಳಗಿನ ನದಿಯ ಸದ್ದು ದೂರದಿಂದ ತೇಲಿ ಬರುತ್ತಿತ್ತು. ಸೂರ್ಯ ಮೆಲ್ಲಗೆ ಕೆಳಗೆ ಸರಿಯುತ್ತಿದ್ದಂತೆ ಅವರು ಆ ಎತ್ತರದ ಜಾಗವನ್ನು ತಲುಪಿದರು.
ಇದು ಆದಿತ್ಯ ದಿನ ಬರುವ ಜಾಗವಲ್ಲ. ನದಿ ದಂಡೆಯ ಹಾದಿ ಅವನಿಗೆ ಎಷ್ಟು ಪರಿಚಿತವೋ ಮತ್ತು ಅಲ್ಲಿ ಅವನಿಗೆ ಎಷ್ಟು ನೆಮ್ಮದಿ ಸಿಗುತ್ತದೋ ಅದಕ್ಕಿಂತ ಭಿನ್ನವಾಗಿ ಈ ಜಾಗ ಇತ್ತು. ಸೂರ್ಯಾಸ್ತವನ್ನು ಸ್ಪಷ್ಟವಾಗಿ ನೋಡಲು ಮಾತ್ರ ಅವನು ಈ ಜಾಗವನ್ನು ಆರಿಸಿಕೊಂಡಿದ್ದ. ಆದಿತ್ಯ ನಿಂತು ಅವಳ ಕಡೆ ತಿರುಗಿದ. ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಸೂರ್ಯ ಮುಳುಗಿದ ಮೇಲೆ ವಾಪಸ್ ಹೋಗೋಣ ಎಂದ ಸಹಜವಾಗಿ. ಅವನಿ ಮೌನವಾಗಿ ತಲೆಯಲ್ಲಾಡಿಸಿದಳು. ಇಬ್ಬರು ಅಕ್ಕಪಕ್ಕದಲ್ಲಿ ನಿಂತಿದ್ದರು. ಸುಮ್ಮನೆ ಏನೋ ಮಾತನಾಡುತ್ತಾ ನಿಂತಿದ್ದರು. ಯಾವುದೇ ಗಂಭೀರ ವಿಷಯಗಳಲ್ಲ. ಹಳ್ಳಿಯ ದಾರಿಗಳು, ದಿನವೂ ಬದಲಾಗುವ ಆಕಾಶದ ಬಣ್ಣಗಳು ಮತ್ತು ಕೆಲವೊಮ್ಮೆ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥಪೂರ್ಣ ಎನ್ನುವ ಪುಟ್ಟ ವಿಷಯಗಳು. ಆ ಕ್ಷಣದಲ್ಲಿ ಗಾಳಿ ಬೀಸಿ ಅವಳ ಕೂದಲಿನ ಒಂದು ಎಳೆ ಮುಖದ ಮೇಲೆ ಬಿದ್ದಿತು. ಅವನು ಅವಳೆಡೆ ಕೊಂಚ ತಿರುಗಿ ತನಗೆ ಅರಿವಿಲ್ಲದೆಯೇ ತನ್ನ ಕೈ ಚಾಚಿ ಅದನ್ನು ಮೆಲ್ಲಗೆ ಪಕ್ಕಕ್ಕೆ ಸರಿಸಿದ. ಅವನಿ ಅವನನ್ನು ತಡೆಯಲಿಲ್ಲ. ಅವನ ಬೆರಳುಗಳು ಅವಳ ಕೆನ್ನೆಯ ಹತ್ತಿರ ಹಿತವಾಗಿ ಕುಳಿತವು. ಸಹಜವಾಗಿಯೇ ಅವನ ಕೈ ಮೆಲ್ಲಗೆ ಕೆಳಕ್ಕೆ ಸರಿದು ಹೆಬ್ಬೆರಳು ಅವಳ ಗಲ್ಲದ ಅಡಿಯಲ್ಲಿ ಕುಳಿತಿತ್ತು. ಅವನಿ ಅವನನ್ನು ತಡೆಯಲಿಲ್ಲ. ಯಾವುದೇ ಪೂರ್ವ ತಯಾರಿಯಿಲ್ಲದೆ, ಉದ್ದೇಶಪೂರ್ವಕವಲ್ಲದೆ ಅವನ ಬೆರಳು ಅರಿವಿಲ್ಲದೆಯೇ ಅವಳ ಕೆಳತುಟಿಯನ್ನು ಒಂದೇ ಒಂದು ಬಾರಿ ಪೂರ್ಣವಾಗಿ ಸವರಿಬಿಟ್ಟಿತು. ಆ ಕ್ಷಣ ಅಲ್ಲಿಯೇ ಸ್ತಬ್ಧವಾಯಿತು. ಅವನಿ ತಕ್ಷಣ ದೂರ ಸರಿದು, "ಏನ್ ಮಾಡ್ತಿದ್ದೀರಾ ನೀವು?" ಎಂದು ಸ್ವಲ್ಪ ಜೋರಾಗಿ ಕೇಳಿದಳು. ಅವಳ ದನಿಯಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಆಶ್ಚರ್ಯ ಮತ್ತು ಗೊಂದಲವಿತ್ತು. ಆದಿತ್ಯನಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಯಿತು. ಅವನು ತನ್ನ ಕೈಯನ್ನು ತಕ್ಷಣ ಹಿಂದೆ ತೆಗೆದುಕೊಂಡ. ಅವನ ಮುಖದಲ್ಲಿದ್ದ ಆರಾಮದಾಯಕ ಭಾವನೆ ಮರೆಯಾಗಿ ಒಂದು ರೀತಿಯ ಗಂಭೀರತೆ ಆವರಿಸಿತು. "ಅವನಿ, ನನ್ನ ಮಾತು ಕೇಳು" ಎಂದಿದ್ದ ಶಾಂತವಾಗಿ. ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಕೈಕಟ್ಟಿಕೊಂಡು ನಿಂತಳು. "ನಂಗೆ ಯಾವುದೇ ಉದ್ದೇಶ ಇರಲಿಲ್ಲ. ನಾನು ಬರೀ ನಿನ್ನ ಗಲ್ಲವನ್ನು ಮುಟ್ಟುವಾಗ ಅದು ಅಚಾನಕ್ಕಾಗಿ ನಡೆದೋಯ್ತು" ಎಂದ ಅವನು. ಅವಳು ಅವನನ್ನು ಸಂಶಯದಿಂದ ನೋಡಿದಳು. "ನಾನಿದನ್ನು ಪ್ಲ್ಯಾನ್ ಮಾಡಿರಲಿಲ್ಲ ಮತ್ತು ಇಲ್ಲಿಗೆ ಬಂದಿದ್ದು ಅದಕ್ಕಲ್ಲ. ದಯವಿಟ್ಟು ನನ್ನ ತಪ್ಪು ತಿಳಿಬೇಡ" ಅವನು ಮುಂದುವರೆಸಿದ. ಅಲ್ಲಿ ಭೀಕರ ಮೌನ ಆವರಿಸಿತು. ಸೂರ್ಯ ಈಗ ಇನ್ನೂ ಕೆಳಕ್ಕೆ ಇಳಿದಿದ್ದ. ಅವನಿಯ ಸಂಶಯ ದೂರವಾದಂತಿಲ್ಲ. "ಮತ್ತ್ಯಾಕೆ ನನ್ನ ತುಟಿಯನ್ನು ಮುಟ್ಟಿದ್ರಿ?" ಕೇಳಿಯೇ ಬಿಟ್ಟಳು. ಆದಿತ್ಯ ಉತ್ತರ ಕೊಡಲು ಹಿಂಜರಿಯಲಿಲ್ಲ. ಏಕೆಂದರೆ ಅವನು ಪ್ರಾಮಾಣಿಕನಾಗಿದ್ದ. "ಯಾಕಂದರೆ ಆ ಕ್ಷಣದಲ್ಲಿ ನಂಗೆ ನಿನ್ನ ಮೇಲೆ ಏನೋ ಒಂದು ರೀತಿ ಅನಿಸ್ತು. ಆದರೆ ಏನೋ ಅನಿಸ್ತು ಅಂದ ಮಾತ್ರಕ್ಕೆ ನಾನು ಹಾಗೆ ಮಾಡಬಾರ್ದಿತ್ತು, ಕ್ಷಮಿಸು" ಎಂದು ಸತ್ಯವನ್ನೇ ಹೇಳಿದ್ದ. ಅವನು ಅವಳಿಗೆ ಜಾಗ ನೀಡಲು ಒಂದು ಹೆಜ್ಜೆ ಹಿಂದೆ ಸರಿದ. "ನಾನು ಅಂಥ ವ್ಯಕ್ತಿ ಅಲ್ಲ ಅವನಿ. ನಾನು ಯಾವುದನ್ನು ಒತ್ತಾಯಿಸಲ್ಲ, ಬಲವಂತ ಮಾಡಲ್ಲ. ಮತ್ತು ನಿನ್ನಿಂದ ನಾನು ಯಾವುದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಈಗಲೂ ಇಲ್ಲ, ಯಾವತ್ತೂ ಇಲ್ಲ" ಎಂದ. ಅವಳ ಹೆಗಲ ಮೇಲಿನ ಭಾರ ಈಗ ಸ್ವಲ್ಪ ಇಳಿದಂತಾಯಿತು. "ನಂಗೆ ನಿಮ್ಮ ಸ್ಪರ್ಶ ಇಷ್ಟವಾಗಲಿಲ್ಲ ಅಂತಲ್ಲ, ಆದರೆ ನಾನದನ್ನು ನಿರೀಕ್ಷಿಸಿರಲಿಲ್ಲ ಅಷ್ಟೇ. ಅದಕ್ಕೆ ನಾನು ಹಾಗೆ ರಿಯಾಕ್ಟ್ ಮಾಡಿದೆ" ಎಂದಳು. ಅವನು ಅದನ್ನು ಪೂರ್ತಿಯಾಗಿ ಒಪ್ಪಿಕೊಂಡ. "ನೀ ನಂಗೆ ಯಾವುದೇ ವಿವರಣೆ ನೀಡಬೇಕು ಅಂತ ಇಲ್ಲ ಅವನಿ. ನಿಂಗೆ ಏನು ಇಷ್ಟ ಆಗುತ್ತೆ ಅಥವಾ ಆಗಲ್ಲ ಅಂತ ಜಸ್ಟಿಫೈ ಮಾಡೋ ಅಗತ್ಯ ಇಲ್ಲ" ಎಂದ ಆದಿತ್ಯ. ಮತ್ತೆ ಮೌನ ಆವರಿಸಿತು. ಆದರೆ ಈ ಬಾರಿಯಲ್ಲಿ ಪ್ರಾಮಾಣಿಕತೆ ಇತ್ತು. ಅವನಿಯ ಎದೆಯಲ್ಲಿ ಪಶ್ಚಾತ್ತಾಪ ಮತ್ತು ಪ್ರೀತಿ ಎರಡೂ ಬೆರೆತ ಅನುಭವವಾಯಿತು. ಅವಳು ಹತ್ತಿರ ಬಂದಳು. ಆದಿತ್ಯ ಅಲುಗಾಡಲಿಲ್ಲ. ಅವಳು ಹತ್ತಿರ ಬಂದು ಅವನ ಕೆನ್ನೆಗೆ ಸಣ್ಣದಾಗಿ ಮುತ್ತಿಟ್ಟಳು, ಪಶ್ಚಾತ್ತಾಪದ ಸಂಕೇತವಾಗಿ. ಆದಿತ್ಯ ಪ್ರತಿಕ್ರಿಯಿಸಲಿಲ್ಲ. ಅವಳು ಇನ್ನೂ ಸ್ವಲ್ಪ ಹತ್ತಿರ ಬಂದು ಸಹಜವಾಗಿಯೇ ಅವನ ತುಟಿಗಳಿಗೆ ಹತ್ತಿರವಾದಳು. ಆದಿತ್ಯ ಮೆಲ್ಲಗೆ ತನ್ನ ಕೈಯನ್ನು ಅವಳ ಹೆಗಲ ಮೇಲಿಟ್ಟು ಅವಳನ್ನು ತಡೆದ. "ಬೇಡ, ಹೀಗೆಲ್ಲ ಮಾಡಬೇಡ ಅವನಿ" ಎಂದಿದ್ದ ಶಾಂತವಾಗಿ. ಅವಳು ಸ್ತಬ್ಧಳಾದಳು. "ನಾನು ಆರಾಮಾಗಿದ್ದೀನಿ. ನಂಗೆ ಬೇಸರ ಆಯಿತು ಅನ್ನೋ ಕಾರಣಕ್ಕೋ ಅಥವಾ ಯಾವುದೋ ತಪ್ಪನ್ನು ಸರಿಪಡಿಸೋದಕ್ಕೋ ನೀನು ಈ ರೀತಿ ಏನನ್ನೂ ಮಾಡಬೇಡ" ಎಂದವನು ಅವಳ ಕಣ್ಣನ್ನು ದಿಟ್ಟಿಸಿ ನೋಡಿದ. "ಯಾವುದೇ ಗೆರೆ ದಾಟೋ ಉದ್ದೇಶ ನಂದಾಗಿರಲಿಲ್ಲ ಮತ್ತು ನೀನು ಕೂಡ ನಿನ್ನ ಲಿಮಿಟ್ ದಾಟೋದು ನಂಗೆ ಇಷ್ಟ ಇಲ್ಲ" ಎಂದು ದೃಢವಾಗಿ ಹೇಳಿದ್ದ ಆದಿತ್ಯ. ಅವಳು ನಿಧಾನವಾಗಿ ಅವನ ಕೈ ಹಿಡಿದುಕೊಂಡಳು. ಈ ಬಾರಿ ಅವಳಿಗೆ ಅರಿವಿತ್ತು. ಅವನು ಕೈ ಸರಿಸಲಿಲ್ಲ. ಅವರ ಬೆರಳುಗಳು ಪಕ್ಕಪಕ್ಕದಲ್ಲಿದ್ದವು. ಅವನು ಅವಳ ಬೆರಳುಗಳನ್ನು ಬೆಸೆಯಲಿಲ್ಲ. ಬರೀ ಅವಳ ಸ್ಪರ್ಶವನ್ನು ಸ್ವೀಕರಿಸಿದ. ಸೂರ್ಯ ದಿಗಂತದ ಆಚೆ ಮರೆಯಾದ. ಸಂಜೆಯ ಕತ್ತಲೆ ಮೆಲ್ಲಗೆ ಆವರಿಸಿತು. ಸ್ವಲ್ಪ ಸಮಯದ ನಂತರ ಅವನಿ ಅತ್ಯಂತ ಜಾಗರೂಕತೆಯಿಂದ ಇಳಿಜಾರಿನಲ್ಲಿ ಕೆಳಗಿಳಿಯುತ್ತಾ ಆದಿತ್ಯನ ಕಡೆ ಕಣ್ಣೆತ್ತಿ ನೋಡಿದಳು. ನನ್ನನ್ನು ಕ್ಷಮಿಸಿ" ಅವಳು ಮೆಲ್ಲಗೆ ಉಸುರಿದ್ದಳು. ಅವಳ ಬೆರಳುಗಳು ಅವನ ಹಸ್ತದ ಅಂಚನ್ನು ಸವರಿದವು. "ನಾನೆಲ್ಲನೂ ಮುಜುಗರಕ್ಕೀಡು ಮಾಡೋ ಉದ್ದೇಶ ಇರಲಿಲ್ಲ" ಎಂದಳು. ಆದಿತ್ಯ ನಿಂತು ಅವಳಿಗೆ ಆಸರೆಯಾಗಿ ಅವಳ ಭುಜ ಬಳಸಿದ.
ಅವನಿ, ನೀನು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನೀನು ಮಾಡಿದ್ರಲ್ಲಿ ತಪ್ಪಿಲ್ಲ. ನೀ ನನ್ನ ಜೊತೆ ಸುರಕ್ಷಿತವಾಗಿರಬೇಕು ಅಂತ ನಾನು ಬಯಸೋದು ಅಷ್ಟೇ ನಂಗೆ ಮುಖ್ಯ. ನಿಂಗೆ ಏನಿಷ್ಟ ಇಲ್ಲ ಅನ್ನೋದನ್ನು ನೀ ನಂಗೆ ಹೇಳು. ನಾನು ಅದನ್ನು ಯಾವಾಗಲೂ ಗೌರವಿಸ್ತೀನಿ. ಪ್ರೀತಿಯನ್ನು ಒತ್ತಾಯಿಸೋ ಅಥವಾ ಒಂದು ಕ್ಷಣದ ನಡವಳಿಕೆಯಿಂದ ಅದನ್ನು ಅಳೆಯೋ ವ್ಯಕ್ತಿ ನಾನಲ್ಲ ಎಂದ. ಅವಳು ಅವನನ್ನು ಕಣ್ಣೆತ್ತಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಸಮಾಧಾನ ಮತ್ತು ಸ್ವಲ್ಪ ಆತಂಕ ಇತ್ತು. ನಂಗದು ಇಷ್ಟ ಆಯಿತು, ಆದರೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ನಾನು ಅತಿಯಾಗಿ ಪ್ರತಿಕ್ರಿಯಿಸಿದೆ. ನಂಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಬಹುಶಃ ನಾನು ಮಿತಿ ಮೀರಿದ್ನೇನೋ ಅನಿಸ್ತು. ಆದಿತ್ಯ ಮೆಲ್ಲಗೆ ನಗುತ್ತಾ ತಲೆಯಾಡಿಸಿದ. ಇಲ್ಲ ಅವನಿ, ನೀನು ಯಾವುದೇ ಮಿತಿ ಮೀರಿಲ್ಲ. ಆ ಸ್ಪರ್ಶ, ಆ ಕ್ಷಣ, ಅದು ನಿನ್ನ ಮೇಲೆ ಒತ್ತಡ ಹೇರೋಕೆ ಅಥವಾ ನಿಂಗೆ ಅಸಮಾಧಾನ ಉಂಟು ಮಾಡೋಕೆ ಮಾಡಿದ್ದಲ್ಲ. ಮತ್ತು ನಂಗೆ ಬೇರೆ ಯಾವುದೋ ಉದ್ದೇಶನೇ ಇರಲಿಲ್ಲ. ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಕೂಡ ನನ್ನ ಇಷ್ಟವಾದ ಜಾಗಗಳನ್ನು ನಿಂಗೆ ತೋರಿಸ್ಬೇಕು, ಈ ಜಾಗಗಳಲ್ಲಿ ನಿನ್ನ ಜೊತೆ ಒಂದಿಷ್ಟು ಸಮಯ ಕಳಿಬೇಕು ಅಂತ ಅಷ್ಟೆ. ಈಗಾಗಿದ್ದು ಸಣ್ಣ ಸಹಜ ಪ್ರೇರಣೆ ಅಷ್ಟೆ, ಮತ್ತೇನೂ ಅಲ್ಲ. ನಾನು ಅದನ್ನು ಪ್ಲ್ಯಾನ್ ಮಾಡಿರಲಿಲ್ಲ. ನಂಗೆ ಕೇವಲ ಒಂದು ಕ್ಷಣ ಅದೇನೋ ಅನಿಸ್ತು ಮತ್ತು ನನ್ನ ಕೈ ಅಲ್ಲಿಗೆ ಹೋಗಿಬಿಡ್ತು ಅಷ್ಟೇ. ಅದು ನಿನ್ನ ಆಲೋಚನೆಗಳನ್ನು, ಭಾವನೆಗಳನ್ನು ಯಾವಾಗಲೂ ನಾನು ಗೌರವಿಸ್ತೀನಿ. ಅವನಿಯ ಆತಂಕ ಸ್ವಲ್ಪ ಕಡಿಮೆಯಾಯಿತು. ಹಾಗಾದರೆ ನಿಮ್ಗೆ ಸಿಟ್ಟು ಬಂದಿಲ್ಲ ತಾನೆ? ಅವಳು ಆಸೆಯಿಂದ ಮೆಲ್ಲಗೆ ಕೇಳಿದಳು. ಆದಿತ್ಯ ನಕ್ಕು, ನಂಗೆ ಯಾಕೆ ಸಿಟ್ಟು ಬರುತ್ತೆ? ಮತ್ತು ನಿನ್ನ ಸಹಜ ವರ್ತನೆಗಾಗಿ ನೀನು ಯಾವತ್ತೂ ಅಪರಾಧಿ ಭಾವನೆಯಿಂದ ಇರಬೇಕು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನೀನು ಹೇಗೆ ಪ್ರತಿಕ್ರಿಯಿಸ್ತೀಯೋ ಅದಕ್ಕೆ ವಿವರಣೆ ಕೊಡೋ, ಸಮರ್ಥಿಸಿಕೊಳ್ಳೋ ಅಥವಾ ಕ್ಷಮೆ ಕೇಳೋ ಅಗತ್ಯನೇ ಇಲ್ಲ. ಅದು ಅತ್ಯಂತ ಸಹಜ ಮತ್ತು ಅದನ್ನು ನಾನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತೀನಿ. ನಾವು ಬಯಸದ ಹೊರತು ಇಂಥ ಕ್ಷಣಗಳು ಯಾವುದನ್ನು ನಿರ್ಧರಿಸೋದಿಲ್ಲ. ನಮ್ಮ ನಡುವೆ ಕೇವಲ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಸಮಾಧಾನವಿರಬೇಕು. ಸಂಬಂಧ ಅಂದರೆ ಹೀಗೆ. ಅವಳು ಅವನ ಕೈಯನ್ನು ನೋಡಿ ಕೊನೆಗೂ ತನ್ನ ಬೆರಳುಗಳನ್ನು ಅವನ ಬೆರಳುಗಳೊಂದಿಗೆ ಪೋಣಿಸಿದಳು. ನಾನು ನಿಮ್ಮ ಜೊತೆ ಸೇಫ್ ಫೀಲ್ ಮಾಡ್ತೀನಿ ಆದಿತ್ಯ. ನಂಗೆ ನಿಮ್ಮ ಹತ್ರ ಇರೋದು ಇಷ್ಟ, ನಿಮ್ಮನ್ನು ನಂಬ್ತೀನಿ. ಆದರೆ ಕೆಲವು ಸಲ ವಿಷಯಗಳು ಅತಿಯಾಗಿ ಹತ್ರಕ್ಕೆ ಬಂದಾಗ ನಂಗೆ ಗಾಬರಿ ಆಗಿಬಿಡತ್ತೆ. ಅದು ಗೊಂದಲ ಉಂಟು ಮಾಡುತ್ತೆ. ಆದಿತ್ಯ ಅವಳ ಕೈಯನ್ನು ಮೆಲ್ಲಗೆ ಒತ್ತಿದ. ಅದು ಸರಿ ಇದೆ ಅವನಿ. ನೀನು ಯಾವುದಕ್ಕೆ ರೆಡಿ ಇಲ್ವೋ ಅದನ್ನು ಕೊಡೋ ಅಗತ್ಯ ನಿಂಗಿಲ್ಲ. ನಾನು ಯಾವತ್ತೂ ನಿಂಗೆ ಬಲವಂತ ಮಾಡೋದಿಲ್ಲ. ನೀನು ಕೊಡೋಕ್ಕಾಗದೇ ಇರುವಂಥದ್ದನ್ನು ನಿರೀಕ್ಷಣೆ ಕೂಡ ಮಾಡಲ್ಲ ನಾನು. ನಿನ್ನ ಭಾವನೆಗಳನ್ನು ಯಾವಾಗಲೂ ಗೌರವಿಸ್ತೀನಿ. ಅವಳು ದೀರ್ಘವಾಗಿ ಉಸಿರು ಬಿಟ್ಟಳು. ನಂಗೆ ಈಗ ಅರ್ಥ ಆಯಿತು ಅನಿಸುತ್ತೆ. ನಂಗೆ ಅಪರಾಧಿ ಭಾವನೆ ಮತ್ತು ಗೊಂದಲವಾಗಿತ್ತು. ಆದರೆ ನಂಗೆ ನಿಮ್ಮ ಹತ್ರ ಇರೋದು ಇಷ್ಟ ಅಷ್ಟೆ ಎಂದಳು. ಆದಿತ್ಯ ನಕ್ಕು ಅವಳು ಮತ್ತೆ ಅವನ ಕೈಯನ್ನು ಬಿಗಿಯಾಗಿ ಹಿಡಿಯಲು ಅವಕಾಶ ಕೊಟ್ಟ. ಹಾಗಾದರೆ ಅಷ್ಟೇ ಸಾಕು, ಮತ್ತೇನು ಮುಖ್ಯ ಅಲ್ಲ. ಬಾ, ಹೆಚ್ಚೇನು ಯೋಚನೆ ಮಾಡದೆ ಶಾಂತಿಯಿಂದ ಜೊತೆಯಾಗಿ ವಾಪಸ್ ಹೋಗೋಣ ಎಂದ. ಅವರು ಇಳಿಜಾರಿನಲ್ಲಿ ನಡೆಯುತ್ತಾ ಸಾಗುವಾಗ ಅವಳು ಅವನ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಳು. ಸಂಜೆಯ ತಂಗಾಳಿಯು ಅವರನ್ನು ಸವರಿ ಹೋಗುತ್ತಿತ್ತು. ನದಿಯು ಸೂರ್ಯಾಸ್ತದ ಕೊನೆಯ ಬೆಳಕನ್ನು ಪ್ರತಿಫಲಿಸುತ್ತಿತ್ತು. ಅವರ ಹೆಜ್ಜೆಗಳಲ್ಲಿ ಆತುರವಿರಲಿಲ್ಲ. ಬೆರಳುಗಳು ಅತ್ಯಂತ ಸಹಜವಾಗಿ ಪೋಣಿಸಿಕೊಂಡಿದ್ದವು. ಮತ್ತು ಆ ಸಂಜೆ ಇಬ್ಬರೂ ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ ಅನುಭವ ಪಡೆದರು. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.